में हम क्यों भाग लेना चाहिए, या जीवन का एक प्रमुख अंग के रूप में हम खेल को क्यों अपनाना चाहिए. ನೋಡಿ ಮಕ್ಕಳೇ, ಇವತ್ತು 9ನೇ ತರಗತಿ ನಿಮ್ಮ ತರಗತಿಯಲ್ಲಿರತಕ್ಕಂತಹ ಒಂದು ಪಾಠವಾಗಿರ್ತಕ್ಕಂಥ ಖೇಲೋ ಕೂದೋ ಸ್ವಸ್ಥ ರಹೋ ಅದರ ಅರ್ಥ ಇಲ್ಲಿ ಖೇಲೋ ಕೂದೋ ಅಂದರೆ ಕ್ರೀಡೆಯ ಮಹತ್ವವನ್ನು ಹೇಳುವಂತಹ ಈ ಒಂದು ಪಾಠ. ಹಾಗೆಯೇ ಸಾಹಿತ್ಯದ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ನಿಬಂಧಗಳ ಅರ್ಥ ಎಸೆ ರೈಟಿಂಗ್ ಅಥವಾ ಕನ್ನಡದಲ್ಲಿ ಪ್ರಬಂಧ ಅಂತ ಏನು ಹೇಳಿ ಕರೀತೀರಾ ಅಂತಹ ಒಂದು ಪ್ರಬಂಧದ ಒಂದು ಪ್ರಕಾರವಾಗಿರ್ತಕ್ಕಂತಹ ಖೇಲೋ ಕೂದೋ ಸ್ವಸ್ಥ ರಹೋ, ಆಡಿರಿ ಜಿಗಿರಿ ಆರೋಗ್ಯದಿಂದಿರಿ ಅಂತ ಈ ಒಂದು ಪಾಠದವನ್ನ ನಾವು ಮಾಡ ಹೊರಟಿದ್ದೇವೆ. ಈ ಪಾಠದ ಮೂಲಕ ಏನನ್ನ ತಿಳಿಬಹುದು ಅಂತ ಹೇಳಿದ್ರೆ, हमारे जीवन में स्वस्थ का क्या महत्वपूर्ण स्थान है, ನಮ್ಮ ಜೀವನದಲ್ಲಿ ಆರೋಗ್ಯ ಎಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಸ್ಥಾನವನ್ನು ವಹಿಸುತ್ತೆ. हम सभी सेहत बनाए रखने के लिए ಇಲ್ಲಿ ಪ್ರಮುಖವಾಗಿ ಸುಮಾರು ಅಂಶಗಳನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ जीवन में हम क्यों स्वस्थ रहना जरूरी है. स्वास्थ्य का महत्व, ನಮ್ಮ ಜೀವನದಲ್ಲಿ ಆರೋಗ್ಯದ ಮಹತ್ವ, ಹಾಗೆಯೇ हम स्वस्थ या तंदुरुस्त रहने के लिए, हम तंदुरुस्त रहने के लिए, तंदुरुस्ती मतलब आरोग्य तंदुरुस्ती से जीने की कला अपनाना चाहिए. ನಾವು ಆರೋಗ್ಯದಿಂದ ಇರತಕ್ಕಂಥ ಒಂದು ಜೀವನವನ್ನು ಯಾಕೆ ರೂಢಿಸ್ಕೋಬೇಕು, सेहत बनाए रखने के लिए हम क्या करना जरूरी है. सेहत से रहने के लिए हम क्या करना है अथवा करना चाहिए. ಆರೋಗ್ಯದಿಂದ ಇರಬೇಕು ಅಂದರೆ ನಾವು ಏನು ಮಾಡಬೇಕು, ಸಾಮಾನ್ಯವಾಗಿ ನಮಗೆ ಮೊದಲು ತಲೆ ಬರ್ತಕ್ಕಂಥದ್ದು ಹಣ ಖರ್ಚು ಮಾಡಬೇಕು, ತಪ್ಪೋದು. ಈ ಎಲ್ಲ ವಿಚಾರಗಳನ್ನು ನಾವು ಈ ಪಾಠದ ಮೂಲಕ ತಿಳಿಯೋಣ. ಹಾಗಾಗಿ हम सेहत से रहने के लिए, तंदुरुस्ती से अपने जीवन बिताने के लिए एक ही सूत्र हम अपना चाहिए. वह सूत्र है खेलो कूदो स्वस्थ रहो. ನಾವು ಈ 3 ಪಾಯಿಂಟ್ ಅನ್ನ ನಾವು ಕರಗತ ಮಾಡ್ಕೋಬೇಕು ಅಥವಾ ತಿಳ್ಕೊಳ್ಬೇಕು ಅನ್ನೋ ಪಕ್ಷದಲ್ಲಿ ಕೇವಲ ನಾವು ಒಂದೇ ಒಂದು ಸೂತ್ರವನ್ನ ನಾವು ನಮ್ದಾಗಿಸ್ಕೊಂಡ್ರೆ ಸಾಕು. ಯಾವುದದು? ಖೇಲೋ ಕೂದೋ ಸ್ವಸ್ಥ ರಹೋ ಅಂದ್ರೆ ಹಾಡಿರಿ ಜಿಗಿರಿ ಆರೋಗ್ಯದಿಂದ ಇರಿ. ಅದರ ಅರ್ಥ ನಮ್ಮನ್ನ ನಾವೆಲ್ಲರೂ ಸಹ ಹಲವಾರು ಕ್ರೀಡೆಗಳಲ್ಲಿ ನಾವು ಬೆಳೆಸ್ಕೋಬೇಕು. ಹಾಗಿದ್ದಾಗ ಮಾತ್ರ ತನ್ ಮನ್ ಸ್ವಸ್ಥ ರಹ ಸಕ್ತೆ. ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ತನು ಮನ ಇವೆರಡೂ ಸಹ ಏನಾಗಿರಬೇಕು, ಆರೋಗ್ಯದಿಂದ ಇರಬೇಕು. ಆರೋಗ್ಯವಾಗಿರಬೇಕು ಅಂದರೆ ನಾವು ಕ್ರೀಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದನ್ನು ಈ ಪಾಠದ ಮೂಲಕ ತಿಳಿದ್ದೇವೆ. ಹಾಗೆ ಕ್ರೀಡೆಗಳು ಸಾಕಷ್ಟಿದೆ. ಆ ಕ್ರೀಡೆಯ ವಿಧಗಳು ಯಾವುದು, ಅದು ಕ್ರೀಡೆಯಿಂದ ಆಗ್ತಕ್ಕಂಥ ಮಹತ್ವ ಏನು ಅಥವಾ ಲಾಭ ಏನು, ಅದರಿಂದ ಏನೆಲ್ಲ ನಮಗೆ ಪ್ರಯೋಜನಗಳಿದೆ ಅನ್ನೋದನ್ನು ಈ ಒಂದು ಪಾಠದ ಮೂಲಕ ತಿಳಿಯಬಹುದು. ನಾನು ಈಗಾಗಲೇ ಮೊದಲೇ इसके बारे में आप सभी को कुछ ना कुछ ज़रूरी विचारों ಅವಶ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಈಗಾಗಲೇ ಹೇಳಿಕೊಟ್ಟಿದ್ದೇನೆ ಅಲ್ವಾ. ಹಾಗಿದ್ದರೂ ಸಹ ಮತ್ತೊಂದು ಬಾರಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಧ್ಯಾನ್ಸೆ ಸುನಿ ನೋಡಿ. ಅದಕ್ಕಿಂತ ಮುನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಒಂದೇ ವಿಚಾರದಲ್ಲಿ ತಿಳ್ಕೊಳ್ಬೋದು. ಅದಕ್ಕೆ ಹೇಳೋದು ತನ್ ಮನ್ ಸ್ವಸ್ಥ ರಹ ಸಕ್ತೆ ಹೈ ಕೈಸೆ. ಹಮ್ ವಹ ಸ್ವಸ್ಥ रहने से ಅಂದರೆ ಆರೋಗ್ಯದಿಂದ ನಾವಿರಬೇಕು ಅಂದರೆ ತನು ಮನದ ಎರಡವನ್ನು ಯಾವುದೇ ಗೋಚರಗಳಿಲ್ಲದೆ ಆರೋಗ್ಯವಾಗಿ ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರಲಿಕ್ಕೆ ಸಾಧ್ಯ. ಯಾಕಂದರೆ ನಾವೆಲ್ಲರೂ ಸಹ ಸಮಾಜದಲ್ಲಿ ಜೀವಿಸ್ತಕ್ಕಂಥವ್ರು. ನಾವು ಹೇಗಿರಬೇಕು, ಪ್ರತಿನಿತ್ಯ ಹೆಜ್ಜೆ ಹೆಜ್ಜೆಗೂ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಹಾಗಿದ್ದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಆರೋಗ್ಯದಿಂದ ಇರಬೇಕು ಅನ್ನೋ ಒಂದು ಮಾತನ್ನು ಹೇಳೋದರೊಟ್ಟಿಗೆ ನಾನು ಈ ಒಂದು ಪಾಠವನ್ನು ಶುರು ಮಾಡ್ತೀನಿ. खेलों की दुनिया में सदा आनंद और उल्लास का वातावरण रहता है. उत्साह
स्वस्थ होता है और मनोरंजन भी मिलता है। और वैसे ही खेल के कई प्रकार होते हैं। साधारणतः उनके दो भागों में विभाजित किया जाता है, जैसे शारीरिक खेल और मानसिक खेल। जिन खेलों में शारीरिक श्रम अधिक लगता है उसे शारीरिक खेल कहा जाता है, क्योंकि वह उदाहरण के लिए कबड्डी, हॉकी, गुल्ली डंडा, क्रिकेट, कुश्ती, फुटबॉल, बैडमिंटन, तैरना, दौड़ना आदि। इसके विपरीत जिन खेलों में मानसिक श्रम अधिक लगता है उन्हें मानसिक खेल कहते हैं। उदाहरण के लिए शतरंज, कैरम, पासा, बकरी बाग का खेल आदि। बस आप यहाँ तक देख लीजिए। ನೋಡಿ ಮಕ್ಕಳೇ, ಈ ಪಾಠದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಜೀವನ में स्वास्थ्य का क्या महत्व पूछता है। ಜೀವನದಲ್ಲಿ ನಮಗೆ ಆರೋಗ್ಯದ ಮಹತ್ವ ಹೇಗೆ, ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ನಾನು ಹೇಳಿದೆ. ಆರೋಗ್ಯವಾಗಿ ನಾವು ತನು ಮತ್ತು ಮನ ಶುದ್ಧವಾಗಿ ಆರೋಗ್ಯದಿಂದ ಇರಬೇಕು ಅಂತ ನಾವು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ. ಅಷ್ಟೇ ಅಲ್ಲದೆ ಆರೋಗ್ಯದಿಂದ ಇರಬೇಕು ಅಂತ ಹೇಳಿದರೆ ನಾವು ಕೇವಲ ಇದೊಂದು ಸೂತ್ರವನ್ನು ನಮಗೆ ಅನಿಸ್ಕೋಬೇಕು, खेलो कूदो स्वस्थ रहो। वैसे उनके अभिरुचि के कारण ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುವಂಥ ಆಟೋಟಗಳಲ್ಲಿ ಅಥವಾ ಕ್ರೀಡೆಗಳಲ್ಲಿ ತಮ್ಮನ್ನು ಅವ್ರು ಏನು ಮಾಡ್ಕೋಬೋದು, ತೊಡಗಿಸ್ಕೋಬೋದು ಅಂತ ಹೇಳೋದ್ರೊಟ್ಟಿಗೆ खेलों की दुनिया कैसे होती है फर्स्ट ಪಾಯಿಂಟ್ ಇದರಲ್ಲಿ ಏನು ಬರ್ತದೆ ನಮಗೆ, खेलों की दुनिया कैसे होती है। ನೀವು ಆಡ್ತೀರಾ ಅಲ್ವಾ, खेलों की दुनिया के ಪರಿಚಯ ನಾವು ತುಂಬ ಆಡ್ತೀವಿ ಮಾಡ್ತೀವಿ ಮಜಾ ಸಿಗುತ್ತೆ ಅಂತ ಹೇಳ್ತೀವಿ ಅಲ್ವಾ. खेलों की दुनिया ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. खेलों की दुनिया में ಕ್ರೀಡಾ ಜಗತ್ತಿನಲ್ಲಿ सदा आनंद और उल्लास का वातावरण होता है। क्रीडा जगत्तेनिದೆ, दुनिया इसका अर्थ है जगत, संसार। और लिखिए दुनिया, दुनिया का अर्थ है जगत, जगत। खेलों की दुनिया, खेल ಅಂದ್ರೆ ಕೇವಲ ಆಟ ಅಂತಲ್ಲ, ಏನು ಬರುತ್ತಲ್ಲ ಕ್ರೀಡೆ ಅಲ್ವಾ. खेल ಅಂದ್ರೆ ಅರ್ಥ ಕ್ರೀಡೆ. ಕ್ರೀಡಾ ಜಗತ್ತು ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಯಾವಾಗಲೂ ಅದನ್ನು ಅನುಭವಿಸಿದಂಥ ಸಂದರ್ಭದಲ್ಲೇ ಮಾತ್ರ ನೀವೇನನ್ನಾದರೂ ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ. ನಾವೆಲ್ಲರೂ ಇವಾಗ ಎಲ್ಲಿ ಹೋಗಿದ್ದೀವಿ, ಒಂದು ಕ್ರೀಡಾ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡಿದ್ದೀವಿ. ओके, खेलों की दुनिया सदा आनंद और उल्लास का वातावरण होता है। क्रीडा जगತ್ತು सदा, सदा ಅಂದ್ರೆ ಯಾವಾಗಲೂ, हमेशा आनंद और उल्लास का वातावरण होता है। ಹೇಗಿರುತ್ತೆ ಕ್ರೀಡಾ ಜಗತ್ತಿನಲ್ಲಿ ಯಾವಾಗಲೂ ಸಂತೋಷ ಹಾಗೂ ಉಲ್ಲಾಸದ ವಾತಾವರಣ ನೆಲೆಸಿರುತ್ತೆ. ಸಾಮಾನ್ಯವಾಗಿ ನೀವು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ದಣಿವಾಗಬಹುದು, ಆದರೆ ನಿಮಗೆ ಏನು ಅನಿಸುತ್ತೆ, ತುಂಬ ಸಂತೋಷವನ್ನು ಅಥವಾ ಖುಷಿಯನ್ನು ತಂದುಕೊಡುತ್ತೆ ಅಲ್ವಾ. ಖುಷಿಯಾಗಿ ಆಟ ಆಡ್ತಿರ್ತೀರ, ಭಾಗವಹಿಸ್ತೀರ ಅಲ್ವಾ. ಹಾಗಾಗಿ ಉಲ್ಲಾಸದಿಂದ ಆನಂದದಿಂದ ಇರುತ್ತೆ ಆ ವಾತಾವರಣ. ಅಷ್ಟೇ ಅಲ್ಲದೆ उत्साह का समीर बहता रहता है। उत्साह ಅಥವಾ ಉಲ್ಲಾಸ ಎಂಬತಕ್ಕಂಥ ಒಂದು ತಂಪಾದ ಗಾಳಿ. ಯಾವುದೋ ಒಂದು ಆಟ ಆಡ್ತಿರ್ತೀವಿ, ಉದಾಹರಣೆ ಚಿನ್ನಿದಾಂಡು ಅಥವಾ ಕ್ರಿಕೆಟು ಮತ್ತೊಂದು ಆಟ ಆಡ್ತಿರ್ತೀವಿ, ಗೇಮನ್ನು ಎಷ್ಟು ನಿಮಿಷ ಅಂತ ಇಟ್ಕೊಂಡು ಅಥವಾ ಥ್ರೋ ಬಾಲು, ವಾಲಿಬಾಲು, ಬಾಲ್ಬಿಂಟನ್ನು ಅಥವಾ ಮತ್ತೊಂದು ಮಗದೊಂದು ನಿಮ್ಮ ಮಕ್ಕಳಲ್ಲಿ ಟ್ರೂಪ್ ಮಾಡಿಕೊಂಡು ಅಂಥ ಸಂದರ್ಭದಲ್ಲಿ ಕಡಿಮೆ ಸ್ಕೋರ್ ಆಯಿತು ಅಂದ ತಕ್ಷಣ ನೀವು ಬೇಜಾರಾಗಲ್ಲ. ಆದರೆ ಅದನ್ನು ಹೇಗೆ ತಗೋತೀರ, ಉಲ್ಲಾಸ, ತುಂಬ ಉತ್ಸಾಹದಿಂದ ಉಲ್ಲಾಸದಿಂದ ಇನ್ನೊಂದು ಏನು ಮಾಡ್ಕೊಳ್ಳೋಣ, ಆಟವನ್ನು ಆಡೋಣ ಅಂತ ಮತ್ತೆ ಮರು ಆಟಕ್ಕೆ ತೊಡಕೊಂತೀರ. ಆ ರೀತಿ ಶೀತಲ ಸಮೀಪ ಬಹತಾರಾತಾಹೆ, ತಂಪಾಗಿರ್ತಕ್ಕಂಥ ಒಂದು ಫ್ರೆಶ್ನೆಸ್. ಆಟ ಆಡ್ತೀರಾ ಅಂದರೆ ಏನಾಗ್ತೀರ, ನಿಮಗೆ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅಲ್ವಾ. ದೈಹಿಕವಾಗಿ ನಡೆದರೂ ಸಹ ಏನಾಗುತ್ತೆ, ನಿಮಗೆ ತುಂಬ ಸಂತೋಷವನ್ನು, ಉಲ್ಲಾಸವನ್ನು, ಉತ್ಸಾಹವನ್ನು ತುಂಬುವಂಥ ವಾತಾವರಣ ಇರುತ್ತೆ. ಸಮೀರ ಅಂದ್ರೆ ಅರ್ಥ ಹವಾ. ಸಮೀರ ಅಂದ್ರೆ ಅರ್ಥ ಏನು, ಹವಾ, ಗಾಳಿ. ಅಂದರೆ ಕ್ರೀಡಾ ಜಗತ್ತಿನಲ್ಲಿ ಯಾವಾಗಲೂ ಉಲ್ಲಾಸ, ಉತ್ಸಾಹ, ಆನಂದದ ಒಂದು ತಂಪಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇರುತ್ತೆ, ನೆಲೆಸಿರುತ್ತೆ ಅಂತ ಅರ್ಥ.
खेलने से तन मन स्वस्थ होता है. ನಾವು ಯಾಕೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಆಟ ಆಡಬೇಕು ಅಂದರೆ हम सभी खेलने से, ನಾವು ಆಟ ಆಡೋದ್ರಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ, ಹಮಾರೆ ತನ್ और मन, ನಮ್ಮ ತನು ಮತ್ತು ಮನ. ತನ್ ಅಂದ್ರೆ ದೇಹ, ಬದನ್, ಕಾಯ್, ವಕ್ಷ, ಸುಮಾರು ಅರ್ಥಗಳುಂಟು. ಇವೆಲ್ಲವೂ ಸಮನಾರ್ಥಕ ಪದಗಳು. ಇವೆಲ್ಲ ಏನಾಗ್ತದೆ, ಸಮನಾರ್ಥಕ ಪದಗಳು ಅಲ್ವಾ. ಶರತ್ ಹೇಳಪ್ಪ, ತನ್ ಅಂದ್ರೆ ಏನಪ್ಪ, ಬದನ್, ಕಾಯ್ और ವಕ್ಷ. ಹೌದಲ್ಲ, ತನ್, ಬದನ್, ಶರೀರ, ಕಾಯ್, ಈ ರೀತಿ ಅಲ್ಲಿ ಆಡೋದ್ರಿಂದ, ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ತನು ಮತ್ತು ಮನ, ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಸಹ ಆರೋಗ್ಯವಾಗಿ ಇರ್ತವೆ. और हमें मनोरंजन भी मिलता है. ಏನು ಸಿಗುತ್ತೆ ನಮಗೆ, ಎಂಟರ್ಟೈನ್ಮೆಂಟ್, ಮನೋರಂಜನೆಯೂ ಸಹ ಸಿಗುತ್ತೆ. ಅರ್ಥ ಆಯ್ತಲ್ಲ. ಕ್ರೀಡಾ ಜಗತ್ತು ಬಹಳ ವಿಸ್ಮಯ. ಕ್ರೀಡಾ ಜಗತ್ತು ಹೇಗಿರುತ್ತೆ, ತುಂಬ ಭಿನ್ನ ವಿಸ್ಮಯದಿಂದ ಕೂಡಿರುತ್ತೆ. ಏಕೆ ಅಂತ ಹೇಳಿದ್ರೆ ತನು ಮನ ಆರೋಗ್ಯವಾಗಿರ್ತದೆ. ಅಷ್ಟೇ ಅಲ್ಲ, ನಮಗೆ ಉಲ್ಲಾಸ ಉತ್ಸಾಹ ತುಂಬಿರುತ್ತೆ ಅಲ್ವಾ. ಯಾವಾಗಲೂ ನೆಲೆಸಿರೋ ಥರ ಮನೋರಂಜನೆಯೂ ಸಹ ಸಿಗುತ್ತೆ. ಇಷ್ಟು ತಿಳ್ಕೊಂಡ್ವಿ ಕ್ರೀಡಾ ಜಗತ್ತಿನ ಒಂದು ಇದೆ. ಹಾಗೆ ಕ್ರೀಡೆಯ ವಿಧಗಳು ಯಾವುವು? ಕ್ರೀಡೆಯ ವಿಧಗಳು खेल के प्रकार या खेलों के प्रकार ಅಲ್ವಾ, ಸುಮಾರಿದೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ತಂದೂರಿಸ್ತಿ ಜೀನಕಿ ಕಲ, ತಂದೂರಿಸ್ತಿ ಇಲ್ಲ ಆರೋಗ್ಯ. ನೋಡಿ, ಸ್ವಸ್ಥ ಅಂದ್ರೆ ಅರ್ಥ ಸುಮಾರು ಬರ್ತದೆ. ಸ್ವಸ್ಥ ಅಂದ್ರೆ ತಂದೂರಿಸ್ತ್. ನೋಡಿ, ಕ್ರೀಡೆಯ ಹಲವು ವಿಧಗಳನ್ನು ನಾವಿಲ್ಲಿ ಕಾಣ್ತೇವೆ. ನಾನು ಈ 3 ಪಾಯಿಂಟ್ ಆಗಲೇ ಹೇಳಿದೆ. ಆರೋಗ್ಯದಿಂದ ಇರಬೇಕು ಅಂದರೆ ನಾವು ಸೂತ್ರವನ್ನ ಬಳಸಬೇಕು. ಆ ಸೂತ್ರ ಯಾವುದು? ಖೇಲೋ ಕೂದೋ ಸ್ವಸ್ಥ ರಹೋ ಅಲ್ವಾ. ಇಲ್ಲಿ ಕ್ರೀಡೆಯ ವಿಧಗಳನ್ನು ನಾವು ನೋಡೋಣ. ಕ್ರೀಡೆಯ ವಿಧಗಳು, ಖೇಲೋಗೆ ಪ್ರಕಾರ. ಖೇಲೋಗೆ ಪ್ರಕಾರ ಸಾಮಾನ್ಯ ನಮಗೆ ತಿಳಿದ ಹಾಗೆ ಕ್ರೀಡೆಯಲ್ಲಿ ಎಷ್ಟು ವಿಧ? ಕೇವಲ 2 ವಿಧಗಳನ್ನು ನಾವು ಕಾಣ್ತೇವೆ ಅಲ್ವಾ. ಕೈ ಪ್ರಕಾರ ಹಲವಾರು ವಿಧಗಳು ಉಂಟು. ಸಾಧಾರಣವಾಗಿ ನಮ್ಮ ನಿಮ್ಮೆಲ್ಲರಿಗೂ ಪರಿಚಯವಿದ್ದಂತೆ साधारणतः केवल 2 भेद हम देख सकते हैं. खेलों के प्रकार या भेद ये है शारीरिक खेल और मानसिक खेल. शारीरिक खेल और मानसिक खेल. ಶಾರೀರಿಕ ಖೇಲ್ ಅಂದ್ರೆ ಅರ್ಥ ಶಾರೀರಿಕ ಆಟ ಅಥವಾ ಕ್ರೀಡೆಗಳು, ಮಾನಸಿಕ ಕ್ರೀಡೆಗಳು. ಮಿಸ್ ಈ ಥರ ಅಂದ್ರೆ ಏನು ಅಲ್ವಾ. ಇಲ್ಲಿ ಹಲವಾರು ವಿಧಗಳುಂಟು, ಅದಕ್ಕೆ ಒಂದಕ್ಕೊಂದು ಜಾಯಿನ್. ಅದೇ ರೀತಿ ಅದಕ್ಕಿಂತ ಮುನ್ನ ಇನ್ನೂ ಹಲವಾರು ವಿಧಗಳನ್ನು ನಾನು ನಿಮಗೆ ಸ್ವಲ್ಪ ಹೇಳ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹೇಳಿದ್ದೇನೆ ಹಾಗೆ ಇನ್ನೊಂದು ಬಾರಿ ರಿಕ್ಯಾಪ್. ಇದೇ ರೀತಿ ಅಂದರೆ ಶಾರೀರಿಕ ಆಟಗಳು ಅಂತಂದ್ರೆ ಗೊತ್ತು ನಿಮಗೆ. ಜಿನ್ ಖೇಲೋ ಮೇ ಹಮ್ ಶಾರೀರಿಕ ರೂಪ ಸೇ अधिक श्रम लगाना पड़ता है. ಯಾವ ಆಟಗಳಲ್ಲಿ ನಮ್ಮ ದೇಹ ಹೆಚ್ಚು ದಣಿಬೇಕಾಗುತ್ತೋ ಅಂತ ಆಟಗಳನ್ನು ಏನಂತ ಕರಿತೇವೆ? ಶಾರೀರಿಕ ಆಟಗಳು ಅಥವಾ ಕ್ರೀಡೆಗಳು ಅಂತ ಕರಿತೀವಿ ಅಲ್ವಾ. ಅದರಲ್ಲಿ ಯಾವುದು? ಕ್ರಿಕೆಟ್, ಕಬಡ್ಡಿ, ಗಿಲ್ಲಿ ದಂಡ और ಥ್ರೋಬಾಲ್, ವಾಲಿಬಾಲ್, ಬಾಲ್ ಬ್ಯಾಡ್ಮಿಂಟನ್, ಏ ಸಬಿ. ಶರೀರ ದಣಿಯುವಂಥ ಆಟಗಳು ಎಲ್ಲವೂ ಯಾವುವು? ಶಾರೀರಿಕ ಆಟಗಳು. ಮಾನಸಿಕ ಕ್ರೀಡೆಗಳು ಅಂದ್ರೆ ಯಾವುದು? जिन खेलों में मन अधिक तल्लीनता से और तत्परता से वह लगता है. ಯಾವ ಆಟಗಳಲ್ಲಿ ಶರೀರ ದಣಿಯುತ್ತೋ ಅದು ಶಾರೀರಿಕ ಆಟಗಳು. ಯಾವ ಆಟಗಳಲ್ಲಿ ವಿಪರೀತ ರೂಪಸೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಜಾಸ್ತಿ ಪಟ್ಟು ಮನಸ್ಸು ಶ್ರಮವನ್ನ ಹಾಕಬೇಕಾಗಿರುತ್ತೆ. ಕಾನ್ಸಂಟ್ರೇಟ್ ಮಾಡಬೇಕು. ಮೈಂಡ್ ಮತ್ತು ಏನು ಮನಸ್ಸು ಅದು ಯಾವುದು? ಅದನ್ನ ಹೆಚ್ಚು ಶ್ರಮ ಪಡುವಂತಹ ಜಿನ್ ಖೇಲೋಮೆ ಗಮನಿಸಬೇಕು. ಜಿನ್ ಖೇಲೋಮೆ ಮಾನಸಿಕ ಶ್ರಮ ಅಧಿಕ ಲಗ್ತಾ ಹೈ. ಯಾವ ಕ್ರೀಡೆಗಳಲ್ಲಿ ಮನಸ್ಸು ಹೆಚ್ಚು ಶ್ರಮವನ್ನ ಹಾಕಬೇಕು ಅಂತ ಕ್ರೀಡೆಗಳನ್ನ ಏನಂತ ಕರೀತೇವೆ? ಮಾನಸಿಕ ಕ್ರೀಡೆಗಳು. ಅದು ಯಾವುದು?
ಇದರಲ್ಲಿ ಒಂದಕ್ಕೊಂದು ಹಿಂಗ್ ಬರುತ್ತೆ. ಈಗ ಯಾವುದು ಕ್ಯಾರಮ್, ಪಾಸ ಅಂದ್ರೆ ಯಾವುದು ಪಗಡೆ, ದಾಳಗಳು ಕಡೆ ಇರುತ್ತಲ್ವಾ. ಹಾಗೆ ಬಕ್ರಿ ಬಾಕ ಖೇಲ್ ಅಂತ ಕರಿತೀವಿ. ಉದಾಹರಣೆ ಈಕ್ವಲ್ ಆಗಿ ಬಕ್ರಿ ಬಾಕ ಖೇಲ್ ಅಂತ ನಾವು ಯಾರು ಆಟ ಆಡಲ್ಲ, ಬೈ ಚಾನ್ಸ್ ಅದ್ರ ಈಕ್ವಲ್ ಆಗಿ ಆವು ಏಣಿ ಆಟ ಬಕ್ರಿ ಬಾಕ ಖೇಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಅದು ಈಕ್ವಲ್ ಆಗಿರ್ತಕ್ಕಂಥ ಆಟ ಯಾವುದು? ಆವು ಏಣಿ ಆಟ ಅಂತಿರಲ್ವೇನಪ್ಪ, ಆವು ಏಣಿ ಆಟ. ಈ ರೀತಿ ಏನು ಕ್ಯಾರಮ್, ಶತರಂಜ್, ಚೆಸ್ ಬಿಟ್ವೆಲ್ಲ, ಶತರಂಜ್ ಅಂದ್ರೆ ಏನು? ಚೆಸ್. ಚೆಸ್, ಕ್ಯಾರಮ್, ಪಾಸ और ಬಾಕ್ರಿ ಬಾಕ ಖೇಲ್ ಅಂದ್ರೆ ಅರ್ಥ ಅದಕ್ಕೆ ಈಕ್ವಲ್ ಆಗಿರುವಂತದ್ದು ಯಾವುದು? ಅವು ಏನಿನ ಆಟ. ನಮಗೆಲ್ಲರಿಗೂ ಚಿರಪರಿಚಿತರದು ಅದು. ಇಲ್ಲಿ ಶಾರೀರಿಕ ಖೇಲ್ ಅಂದ್ರೆ ಯಾವುದು? ಕ್ರಿಕೆಟ್, ಕಬಡ್ಡಿ, हॉकी, कुश्ती, गिल्ली डंडा आदि बहुत सारे ಇದರ ಸಾಕಷ್ಟು ಬರುತ್ತೆ. ಯಾವುದು ಇದರಲ್ಲಿ ಬರುತ್ತೆ. ಅದೇ ತರ ಇನ್ನೂ ಹಲವಾರು ವಿಧಗಳಿದೆ ಅಂತ ಆಗಲೇ ಹೇಳಿದೆ. खेलों के साधारणतः हम सभी जानने वाले केवल दो प्रकार है, शारीरिक खेल और मानसिक खेल. लेकिन यही अंत नहीं, इनके और भी कई प्रकार है. ಇವುಗಳಲ್ಲದೆ ಇನ್ನೂ ಹಲವಾರು ರೀತಿಯ ಆಟಗಳುಂಟು, ಪ್ರಕಾರಗಳು. ಅದು ಯಾವ್ಯಾವು? ಆಟಗಳು ಸೇಮು, ಆದರೆ ಯಾವ ರೀತಿ ನಾವು ಅವುಗಳನ್ನು ಹೆಸರಿಸ್ತೇವೆ. ಎಕ್ಸಾಂಪಲ್ ನಿಮಗಾಗಲೇ ಮೊದಲೇ ಹೇಳಿದ ಹಾಗೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು. ಇಸಿ ಪ್ರಕಾರ ವೈಯಕ್ತಿಕ ಖೇಲ್ और ಸಾಮೂಹಿಕ ಖೇಲ್. ಈಗ ನೋಡಿ ಶಾರೀರಿಕ ಆಟಗಳಲ್ಲಿ ಅಂಡರಲ್ಲಿ ಬರ್ತಕ್ಕಂಥದ್ದು ಯಾವುದು? ಸಾಮೂಹಿಕ ಕ್ರೀಡೆಗಳು. ಯಾವುದು ಸಾಮೂಹಿಕ ಕ್ರೀಡೆಗಳು? ಇವೆ, ಹೌದಾನೆ? ಆಗಲೇ ಹೇಳಿದ್ದೇನಲ್ವಾ, ಯಾವುದು ಸಾಮೂಹಿಕ ಖೇಲ್ ಅಂದ್ರೆ ಅರ್ಥ ಕ್ರಿಕೆಟ್, ಕಬಡ್ಡಿ, ಹಾಕಿ, ಕುಶ್ತಿ, ये सभी फुटबॉल, वॉलीबॉल, थ्रोबॉल, ये सभी ಸಾಮೂಹಿಕ ಆಟಗಳು. ಇವು ಗುಂಪು ಆಟಗಳು ಅಂತೀವಿ ಕನ್ನಡದಲ್ಲಿ. ಇದೇನಂತ ಕರೀತೇವೆ? ಗುಂಪು ಆಟಗಳು, ಹೌದಲ್ಲ? ಸಾಮೂಹಿಕ. ಹಾಗೆ ಇಲ್ಲಿ ವೈಯಕ್ತಿಕ ಖೇಲ್, ಗುಂಪುಗಳ ಆಟಗಳಾದರೆ ಇದನ್ನ ಏನಂತ ಕರೀತೇವೆ? ವೈಯಕ್ತಿಕ ಖೇಲ್. ಇವೆಲ್ಲ ಇಂಡಿವಿಜುವಲ್ ಗೇಮ್, ಹೌದಲ್ಲಪ್ಪ? ಶತರಂಜ್ ಆಗಿರ್ಬೋದು, ಕೇರಮ್ ಆಗಿರ್ಬೋದು, ಇಲ್ಲಿ ಆಟಗಾರರ ಸಂಖ್ಯೆ ಕೇವಲ 2 ಇರುತ್ತೆ ಅಲ್ವಾ, ಹೌದಾನೆ? ಕ್ರೀಡೆ ಆಡುವ ಕೇವಲ 2 ಇರ್ತಾರೆ. ಇಲ್ಲಿ ಗುಂಪು ಆಟಗಳು ನಾವು ಆಡಲೇಬೇಕು. 9 ಜನ 11 ಜನ ಟೀಮ್ ಆಟ ತಾನೇ ಇದೆ. ಅವುಗಳನ್ನ ಏನಂತ ಕರಿತೀವಿ? ಶಾರೀರಿಕ ಆಟ ಅಂತ ಕರಿತೀವಿ ಮತ್ತು ಸಾಮೂಹಿಕ ಆಟ ಅಂತ ಕರಿತೇವೆ. ಇಲ್ಲಿ ಕೇವಲ ಇಂಡಿವಿಜುವಲ್ ವೈಯಕ್ತಿಕವಾಗಿ ಆಟ ಆಡ್ತಕ್ಕಂಥವು ಯಾವುವು? ಶತರಂಜ್, ಕೇರಮ್, ಪಾಸ ಮತ್ತೆ ಅವಳು. ಇವೆಲ್ಲ ಏನು? ವೈಯಕ್ತಿಕ ಖೇಲ್. ಅಂದ್ರೆ ಇದನ್ನ ಏನಂತ ಕರಿತೀವಿ? ವೈಯಕ್ತಿಕ ಆಟ ಅಥವಾ ಇಂಡಿವಿಜುವಲ್ ಗೇಮ್. ಇದನ್ನ ಏನಂತ ಕರಿತೇವೆ? ಇಂಡಿವಿಜುವಲ್ ಗೇಮ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೇಮು, ಬಟ್ ಇವುಗಳು ಹೋಗ್ತಕ್ಕಂಥ ಪ್ರಕಾರಗಳಲ್ಲಿ ಸ್ವಲ್ಪ ಭಿನ್ನವನ್ನ ಕಾಣುತ್ತೆ. ಗೊತ್ತಾಯ್ತಲ್ಲ? ಮಾನಸಿಕ ಆಟ ಆಯ್ತಾ? ನೆಕ್ಸ್ಟ್ ಇನ್ನೂ ಒಂದು ಪ್ರಕಾರ ಇದೆ. ಇಲ್ಲಿ ಸಾಕಷ್ಟು ಇದಾವೆ ಸಾಮೂಹಿಕ ಆಟಗಳು. ಅವು ಕ್ರಿಕೆಟ್, ಕಬಡ್ಡಿ, ಹಾಕಿ, ಕುಸ್ತಿ, ವಾಲಿಬಾಲ್, ಥ್ರೋಬಾಲ್. ಆದ್ರೆ ಇಲ್ಲಿ ಶತರಂಜ್, ಕೇರಮ್, ಪಾಸ, ಬಕ್ರಿ ಬಾಕ ಖೇಲ್ ಅಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಬರುತ್ತೆ ದೌಡ್ನ ಅಂದ್ರೆ ಏನು? ರನ್ನಿಂಗ್ ಅಲ್ವಾ? ಛಲಾಂಗ್ ಮಾರ್ನ ಅಂದ್ರೆ ಅರ್ಥ ಹೈ ಜಂಪ್ ಅಂಡ್ ಲಾಂಗ್ ಜಂಪ್. ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಂದ್ರೆ ಸ್ವಿಮ್ಮಿಂಗ್. ಆಮೇಲೆ ಶೂಟಿಂಗ್, ಹೌದಾನೆ? ಇದ್ಯಾವುದು? ಶೂಟಿಂಗ್. ಬಿಲಿಯರ್ಡ್ಸ್ ಅನ್ನೋ ಗೇಮ್ ಹೇಳ್ಕೊಟ್ಟಿದ್ದೆ ನಾನು. ಬಿಲಿಯರ್ಡ್ಸ್ ಇದು ಫಾರಿನ್ ಅಲ್ಲಿ ಹೆಚ್ಚು ಪಟ್ಟು ಆಡ್ತಾ ಇದ್ದಂತ ಆಟ ಇದು. ಬಿಲಿಯರ್ಡ್ಸ್ ಇದರಲ್ಲಿ ಆನೆಯ ದಂತದಿಂದ ಮಾಡಿರ್ತಾರೆ. ಇದ್ರ ಬಾಲ್ ಅಂತ ಹೇಳ್ಕೊಟ್ಟಿಲ್ವಾ? ಆಮೇಲೆ ಏರೋಬಿಕ್ಸ್ ಇವೆಲ್ಲವೂ ಸಹ ಯಾವುವು? ವೈಯಕ್ತಿಕ ಆಟಗಳು. ಇವೆಲ್ಲ ಯಾವುವು? ವೈಯಕ್ತಿಕ ಆಟಗಳಲ್ಲಿ ನೋಡ್ತೀವಿ. ಛಲಾಂಗ್, ತೀರ್ ಜಾನ, ಮತ್ತೆ ದೌಡ್ನ, ಶೂಟಿಂಗ್, ಇವೆಲ್ಲವೂ ಯಾವುದು? ತೀರ್ ಚಲಾನ ಅಂತಾರೆ ಅದಕ್ಕೆ. ತೀರ್ ಚಲಾನ ಅಂದ್ರೆ ಬಾಣ ಹೊಡೆಯೋದಪ್ಪ. ಇವೆಲ್ಲ ವೈಯಕ್ತಿಕ ಆಟ. ನೆಕ್ಸ್ಟ್ ಇನ್ನೂ ಒಂದು ಪ್ರಕಾರ ಇದೆ ಇದರಲ್ಲಿ. ಇವೆಲ್ಲ ಸಾಮೂಹಿಕವಾಗಿ ಆಡಂತ ತಾನೆ? ಶರೀರದ ಆಟಗಳೇ ಸಾಮೂಹಿಕ ಆಟಗಳು. ಮಾನಸಿಕ ಆಟಗಳಲ್ಲಿ ಏನು? ವೈಯಕ್ತಿಕ ಆಟಗಳು. ಇನ್ನೂ ಒಂದಿದೆ. ಇವುಗಳನ್ನ ಏನಂತ ಕರಿತೀವಿ? ಇದೇ ಆಟಗಳನ್ನ ಮೈದಾನಕ್ಕೆ ಏನಂತ ಕರಿತೀವಿ?
ಬರುತ್ತೆ ಇದ್ರ ಸೇಮು? ಇವೆಲ್ಲ ಕೇರಂ ಚೆಸ್ ಪಾನ್ಸ ಇವೆಲ್ಲ ಎಲ್ಲ ಆಡ್ತೀವಿ. ಒಳಾಂಗಣ. ಅದಕ್ಕೇನಂತ ಕರಿತೀವಿ? ಒಳಾಂಗಣ. ಕನ್ನಡ ಸರಿ. ಹಿಂದಿಯಲ್ಲಿ ಏನು? मैदानी खेल घरेलू खेल. घरेलू खेल ಸುಮಾರು ಬಾರಿ ಹೇಳಿಕೊಟ್ರು ಸಹ ಕನ್ನಡನೇ ಹೇಳಿದ್ರೆ ಎಷ್ಟು ಜಾಣರು ನೀವು. ಒಳಾಂಗಣ ಆಟಗಳು ಇವೆಲ್ಲವೂ ಸಹ ಏನಾಗ್ತದೆ? ಇದಿಷ್ಟು ನೋಡಿ, ಇಲ್ಲಿ ಎಷ್ಟು ಟೈಪ್ ಬಂತು? 1 2 ಮತ್ತು 3 ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ 1 2 3 ವಿಧಗಳು ಎಷ್ಟು ಗೊತ್ತಾಯ್ತು? ಇಲ್ಲಿ 6 ವಿಧ ಗೊತ್ತಾಯ್ತು. ಆದರೆ ಆಟಗಳು ಮಾತ್ರ ಎಷ್ಟು? ಅವೇ ಆಟಗಳನ್ನು ನಾವು ಕರೆಕ್ಟಾಗಿ ಏನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು. ಗೊತ್ತಾಯ್ತಲ್ಲ? खेलों के कई प्रकार है. ಸಾಮಾನ್ಯತಃ 2 ಪ್ರಕಾರ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ದಂಥದ್ದು ಮೊದಲೆಲ್ಲ ಹೇಳುವಂಥದ್ದು ಹೆಸರಿಸಂಥದ್ದು ಕೇವಲ 2 ವಿಧಗಳು, ಶಾರೀರಿಕ ಆಟಗಳು ಮತ್ತು ಮಾನಸಿಕ ಆಟಗಳು ಅಲ್ವಾ? ಅದೇ ರೀತಿಯಲ್ಲಿ ಭಿನ್ನವಾಗಿ ಅವನ್ನ ಡಿವೈಡ್ ಮಾಡ್ತಾ ಬಂದರು. ಅದೇ ಆಟಗಳಾದರೂ ನಮ್ಗೆ ಯಾವ ರೀತಿ ಹೆಸರಿಸ್ತಾ ಬಂದರು? सामूहिक खेल, मैदानी खेल और वैसे ही वैयक्तिक खेल, घरेलू खेल. ಶಾರೀರಿಕ ಆಟಗಳೇ ಸಾಮೂಹಿಕ ಆಟಗಳು, ಸಾಮೂಹಿಕ ಆಟಗಳೇ ಮೈದಾನಿಕ ಆಟಗಳು ಅಥವಾ ಹೊರಾಂಗಣ ಆಟಗಳು ಅಂತ ಕರಿತೀವಿ. ಮಾನಸಿಕ ಆಟಗಳನ್ನ ವೈಯಕ್ತಿಕ ಆಟಗಳು ಅಂತ ಕರಿತೇವೆ ಮತ್ತು ಆಟಗಳು ಅಲ್ವಾ? ಬಾಲ್, ಬ್ಯಾಡ್ಮಿಂಟನ್ ನಾವೆಲ್ಲವೂ ನೋಡ್ತೀವಿ. ನಾವೆಲ್ಲ ಸುಮಾರು ರೀತಿಯ ಆಟಗಳನ್ನು ನೋಡ್ತೇವೆ. ಈ ರೀತಿಯಲ್ಲಿ ನಾವು ಖೇಲ್ಗೆ ಕೈ ಪ್ರಕಾರ ಜಾನ್ सकते ನೋಡಿ. ಯಾವುದು ಗೊತ್ತಿರಲಿಲ್ಲ, ಗೊತ್ತಿತ್ತಾ ನಿಮಗೆಲ್ಲ ಈ ರೀತಿಯ ವಿಧಗಳಿದೆ ಅಂತ? ಸಾಮಾನ್ಯವಾಗಿ ಹೇಳ್ತಿದ್ವಿ, ಆಟ ಆಡ್ತಿದ್ವಿ ಅಷ್ಟೇ. ಆದರೆ ಈ ರೀತಿಯಲ್ಲಿ ವಿಭಾಗಿಸಿರೋದನ್ನ ನಾವೆಲ್ಲ ಕಾಣ್ಬೋದು. ಗೊತ್ತಾಯ್ತು ನಿಮಗೆ? ಔಟ್ಡೋರ್ ಗೇಮ್ಸ್ ಅಂತ ಕರಿತೀವಿ. ಇದು ಔಟ್ಡೋರ್ ಗೇಮ್ಸ್, ಹೊರಾಂಗಣ ಆಟಗಳು. ಅದು ಇಂಡೋರ್ ಗೇಮ್ಸ್. ಈ ರೀತಿಯಲ್ಲಿ 6 ಪ್ರಕಾರಗಳನ್ನು ನೋಡ್ತೇವೆ. ಓಕೆ, ನಿಮ್ಮೆಲ್ಲರಿಗೂ ಸಹ ನಿಮ್ಮ ಅಭಿರುಚಿತಕ್ಕೆ ಎಲ್ಲ ಹಾಡುಗಳನ್ನು ಆಡ್ತೀವಿ ಅಲ್ವೇನಪ್ಪ? ಅದೇ ರೀತಿಯಲ್ಲಿ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳಿವೆ. ಆರೋಗ್ಯವಾಗಿರಬೇಕು ಅಂದರೆ ಹೇಳಿದ್ವಿ ನಾವು ಕ್ರೀಡೆಗಳಲ್ಲಿ ಏನು ಮಾಡಬೇಕು? ಭಾಗವಹಿಸಬೇಕು. ಯಾಕೆ ಅಂತಂದರೆ जिस तरह शारीरिक खेलों में हम भाग लेने से, ಶಾರೀರಿಕ ಆಟಗಳಲ್ಲಿ ನಾವು ಆಟ ಆಡೋದ್ರಿಂದ ನಮ್ಮ ತನು ಅಂದರೆ ದೇಹ ಏನಾಗ್ತದೆ ಹೇಳಿ? ದಣಿಯುತ್ತೆ ಅಲ್ವಾ? ವೇಟ್ ಇಂದ ಆವಾಗ ಏನಾಗುತ್ತೆ? ದಣದಂಥ ಸಂದರ್ಭದಲ್ಲಿ ಬೆವರಿನ ಮೂಲಕ ವೇಟ್ ಟಾಕ್ಸಿನ್ಸ್ ಅಂತ ಕರಿತೀವಿ. ಅವೆಲ್ಲವೂ ಏನಾಗ್ತಾವೆ? ಅಷ್ಟುವೆ ನಮ್ಮ ಬೆವರಿನ ಮೂಲಕ, ಮೂತ್ರದ ಮೂಲಕ ಹೊರ ಹಾಕ್ತವೆ ಅಲ್ವಾ? ಹೌದಲ್ಲ? ಈ ರೀತಿ ಶರೀರ ಏನಾಗಿ ಸ್ಲಿಮ್ ಅಂಡ್ ಫಿಟ್ ಆಗಿ ಆರೋಗ್ಯವಾಗಿ ಇರುತ್ತೆ. ನಮ್ಮ ದೇಹದ ಅವಯವಗಳಿಗೆ ಏನು ಸಿಗುತ್ತೆ? ವ್ಯಾಯಾಮ ಆಗುತ್ತೆ. ದೇಹದ ಅವಯವಗಳಿಗೆ ಏನು ಸಿಗುತ್ತೆ ನಮಗೆ? ವ್ಯಾಯಾಮ. ಆಟ ಆಡೋದ್ರಿಂದ हम कुछ कुछ कैसे बनते हैं? खेल कूदने से. ನಾವು ದಷ್ಟಪುಷ್ಟರು ಆರೋಗ್ಯವಂತರು ಹೇಗಾಗ್ತೀವಿ? 8th ಸ್ಟ್ಯಾಂಡರ್ಡ್ ನಿಮಗೆ ಒಂದು ಲೆಸನ್ ಇತ್ತು, ಸಂತುಲಿತ ಆಹಾರ. ನೆನಪಿದೆಯಾ? ಅದ್ರಲ್ಲಿ ಬಂತಲ್ವಾ? ನಾವು ಆರೋಗ್ಯವಾಗಿ ದಷ್ಟಪುಷ್ಟರು ಹೇಗಾಗ್ತೇವೆ? ಹಲವಾರು ರೀತಿಯ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ದೈಹಿಕವಾಗಿ ಚೆನ್ನಾಗಿರ್ತೇವೆ, ಮಾನಸಿಕವಾಗಿ ಚೆನ್ನಾಗಿರ್ತೇವೆ. ಅಷ್ಟೇ ಅಲ್ಲದೆ ಅದು ಸಮತೋಲನವಾಗಿ ಏನನ್ನ ಸ್ವೀಕರಿಸ್ಬೇಕು? ನಾವು ಆಹಾರ ಪದ್ಧತಿಗಳನ್ನ ಪಡ್ಕೋಬೇಕು. ಹೇಗೆ ಅದು ಹೇಳಿದ್ವಲ್ಲ? ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್, ವಿಟಮಿನ್, ಪ್ರೋಟೀನ್ ಎಲ್ಲ ಮಿಶ್ರಿತವಾಗಿರ್ತಕ್ಕಂಥ ಆಹಾರ, ಕಾಳು, ಬೇಳೆ, ತರಕಾರಿ, ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯ ಏನಾಗುತ್ತೆ? ಸಮತೋಲನ ಆಗುತ್ತೆ. ಅಷ್ಟೇ ಅಲ್ಲದೆ ಕ್ರೀಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಬೋದು. ಈ ರೀತಿ ಇದ್ದಾಗ ನಾವು ತನು ಮತ್ತು ಮನ ಎರಡೂ ಸಹ ಏನಾಗಿರುತ್ತೆ? ಆರೋಗ್ಯವಾಗಿ ಇರ್ತೀವಿ. ಇಲ್ಲ ನಾವು ಮಾಡ್ತೀವಿ ಅಂತಂದ್ರೆ ಡೋಲಾಯಮಾನ ಡಗ್ಮಗಾತೆ ಅಮಾರೆ ಸ್ವಾಸ್ಥ್ಯ, ನಮ್ಮ ಆರೋಗ್ಯ ಏರುಪೇರನ್ನ ಕಂಡುಕೊಳ್ಳುತ್ತೆ, ಏರುಪೇರು ಉಂಟಾಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಹಲವಾರು ವಿಧಗಳನ್ನು ತಿಳ್ಕೊಂಡು ಅವು ಯಾವ್ಯಾವುದನ್ನೋದನ್ನು ತಿಳ್ಕೊಂಡ್ರಲ್ವಾ? आजकल हमारे देश में हॉकी, क्रिकेट, बैडमिंटन, शतरंज, कुश्ती आदि खेल काफी लोकप्रिय है. ಆದರೆ ನಮ್ಮ ಈ ಒಂದು ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಏನೆಲ್ಲ ಪ್ರಖ್ಯಾತಿಯನ್ನು ಹೊಂದಿದ ಆಟಗಳು? ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಶತರಂಜ್. ಶತರಂಜ್ ಅಂದ್ರೇನು? ಶತರಂಜ್ ಅಂದ್ರೇನು? ಚೆಸ್. ಶತರಂಜ್ ಅಂದ್ರೇನು? ಚೆಸ್. ಬರ್ಕೋಬೇಕಲ್ಲಿ, ಕೇಳೋದು ಮರೆಯೋದು ಆಗಬಾರ್ದು.
ಚೆಸ್, ಕುಸ್ತಿ. ಕುಸ್ತಿ ಭಾಳ ಗೊತ್ತು, ಪ್ರಾಚೀನ ಕಾಲದಲ್ಲಿದ್ದಂಥ ಆಟಗಳು ಇವೆಲ್ಲವು. ಕುಸ್ತಿ, ಗುಡ್ದಾಡ್ ಅವೆಲ್ಲವೂ ತುಂಬ ಹಳೆಯವು. ಇಂತಹ ಹಲವಾರು ಕ್ರೀಡೆಗಳು ಲೋಕಪ್ರಿಯವಾಗಿದ್ದಾವೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಆಟಗಳು ಹೊರರಾಷ್ಟ್ರ ಮತ್ತು ದೇಶದಾದ್ಯಂತ ಏನಾಗಿದ್ದಾವೆ, ಲೋಕಪ್ರಿಯ, ಫೇಮಸ್ ಆಗಿರೋದನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ? ನೋಡಿ, ಅದರಿಂದ ಆಗ್ತಕ್ಕಂಥ ಲಾಭ ಇದೆ. ಕ್ರೀಡೆಯಲ್ಲಿ ಪಾಲ್ಗೊಳ್ತೀವಿ. ಮೊನ್ನೆ ನೀವು ನೋಡಿದ್ರಿ, ನಾವು ಕಳೆದ ಶನಿವಾರ ಕ್ರೀಡಾ ಸಾಧಕರಿಗೆ ಒಂದು ಏನು ಪ್ರೋಗ್ರಾಮನ್ನು ಇಟ್ಕೊಂಡಿರ್ತಾರೇನಪ್ಪ ನೋಡ್ರಿ. ನಿಮ್ಮ ಕ್ಲಾಸ್ಮೇಟ್ಸೇ ಅವರು 9ನೇ ತರಗತಿಯಲ್ಲಿ ಓದಿಯೂ ಸಹ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು ಪಡೆದು ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಏನು ಕುಸ್ತಿಗೆ ಆಯ್ಕೆಯಾಗಿದ್ದಾನೆ. ಅವನ ಏಜ್ ಎಷ್ಟು? ಬಿಲೋ 17, ಅಂಡರ್ 17 ಅಂತ ಕರಿತೀವಿ ಅಲ್ವಾ. ಅದರಲ್ಲಿ ಆಯ್ಕೆ ಆಗಿದ್ದಾರೆ ಸತ್ಯರಾಜು ಮತ್ತೆ ಯುವರಾಜ್, ಅವರಿಬ್ಬರು ಅಲ್ವಾ. ಅವ್ರಿಗೆ ಏನಿದೆ ಅಲ್ಲಿ, ಆ ಒಂದು ಕ್ರೀಡೆಯಲ್ಲಿ ಏನಿದೆ ಅವರಿಗೆ ಒಲವಿದೆ. ನಿಮಗೆ ಯಾವುದು ಒಲವಿದೆಯೋ ಆ ಕ್ರೀಡೆಗಳಲ್ಲಿ ನೀವೇನು ಮಾಡಬೇಕು? ಭಾಗವಹಿಸಬೇಕು. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಆಟಗಳಲ್ಲಿ ತೊಡಗಬೇಕು, ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು, ಅಷ್ಟೇ ಅಲ್ವಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಆಟ ಆಡೋದ್ರಿಂದ ನಾವು ಆಡ್ತೇವೆ, ಫೇಮಸ್ ಆಗ್ತೇವೆ, ಪ್ರೈಸ್ ತಗೊಳ್ತೇವೆ ಅನ್ನೋದು, ಪುರಸ್ಕಾರಗಳ ಪಡಿತೀವಿ ಅನ್ನೋದಷ್ಟೇ ಅಲ್ಲ, ಹಲವಾರು ರೀತಿಯ ಪ್ರಯೋಜನಗಳುಂಟು ಅನ್ನೋದನ್ನು ನಾನು ಈಗ ಹೇಳಕೊಟ್ಟಿದ್ದೀನಿ. ನೋಡಿ, राज्य और राष्ट्र स्तर के खिलाड़ियों को पुरस्कार दिए जाते हैं, जैसे अर्जुन, एकलव्य, द्रोणाचार्य, ध्यानचंद, राजू खेल रत्न आदि. ನೋಡಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖಿಲಾಡಿಯು ಅಂದರೆ ಆಟಗಾರರು, ಪ್ಲೇಯರ್ಸ್. ಬರ್ಕೋಬೇಕು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖಿಲಾಡಿಯು ಅಂದ್ರೆ ಏನರ್ಥ? ಆಟಗಾರರು, ಪ್ಲೇಯರ್ಸ್. ಆಟಗಾರರಿಗೆ ಹಲವಾರು ಪುರಸ್ಕಾರಗಳನ್ನು ಕೊಳ್ಳಲಾಗುತ್ತೆ. ಅಂಥ ಪುರಸ್ಕಾರಗಳು ಯಾವುವು? ಅರ್ಜುನ ಪ್ರಶಸ್ತಿ. ಅರ್ಜುನ ಎದಕ್ಕೆ ಫೇಮಸ್ಸು? ಬಿಲ್ವಿದ್ಯೆ, ಹೌದಾನೆ. ಅಂತ ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿ, ಅದು ಸಹ ದ್ರೋಣಾಚಾರ್ಯ. ಧ್ಯಾನಚಂದ್ ಯಾರು? ಹಾಕಿಯ ಏನಂತ ಕರೀತಾರನ್ನ? ಪಿತಾಮಹ ಅಂತ ಕರಿತೀವಿ ಅಲ್ವಾ. ಧ್ಯಾನ್ಚಂದ್ ಫೋಟೋ ತರಲಿಲ್ಲಲ್ಲ ಕ್ಲಾಸಲ್ಲಿ. ಅಂತಹ ಯಾರು? ಧ್ಯಾನ್ಚಂದ್ ಆಗಿರ್ಬೋದು. ರಾಜೀವ್ ಖೇಲ್ ರತ್ನ, ರಾಜೀವ್ ಗಾಂಧಿ ಗೊತ್ತಲ್ಲ, ಅವರ ಸ್ಮರಣಾರ್ಥವಾಗಿ ಖೇಲ್ ರತ್ನ ಅಂದರೆ ಕ್ರೀಡಾ ರತ್ನ, ರಾಜೀವ ಕ್ರೀಡಾ ರತ್ನ, ಈ ರೀತಿಯ ಹಲವಾರು ಹೆಸರಿನ ಸುಮಾರು ಪುರಸ್ಕಾರಗಳನ್ನು ನೀಡಲಾಗುತ್ತೆ. ಮಿಸ್ ಕೇವಲ ಮೆಡಲ್ಸು, ಪ್ರೈಸಸ್ಸು ಕೊಟ್ಟರೆ ಸಾಕ ಅಂತ ನೀವು ಕೇಳ್ಬೋದು ಅಲ್ವಾ. इसके लिए धनराशि ಅಂದ್ರೆ ಅರ್ಥ ಕ್ಯಾಶ್ ಪ್ರೈಸ್, ನಗದು ಬಹುಮಾನವನ್ನು ಸಹ ಕೊಡ್ತಾರೆ. ಪುರಸ್ಕಾರ ಕೊಡಲ್ದೆ ಅಚ್ಚೆ ಕಿಲಾಡಿಯೋಂಕು, ಒಳ್ಳೊಳ್ಳೆ ಆಟಗಾರರಿಗೆ, ಅಪಾರವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥ ಎಲ್ಲ ಕ್ಷೇತ್ರದ ಅಥವಾ ಎಲ್ಲ ಕ್ರೀಡೆಯಲ್ಲೂ ಸಹ ಸಾಧನೆ ಮಾಡಿದವರಿಗೆ ಪುರಸ್ಕಾರಗಳನ್ನು ಕೊಡ್ತಾರೆ, ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಅಷ್ಟೇ ಅಲ್ಲದ ರಾಜ್ಯ ಸರ್ಕಾರ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು ಏನು ಮಾಡುತ್ತೆ? ಆರಕ್ಷಣ್ ಕಿ ಸುವಿಧಾ, ಏನು ಅಂದರೆ ನೌಕರಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅವನು ಚೆನ್ನಾಗಿ ಎಜುಕೇಷನ್ ಮುಗಿಸ್ಕೊಂಡು ಅವನೇನಾದರೂ ಎಲ್ಲಿಗೆ ಹೋಗ್ತಾನೆ? ನೌಕರಿಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಅಂಥ ಪ್ಲೇಯರ್ಸ್ಗೆ ಇವು ಸ್ಟೇಟ್ ಲೆವೆಲ್ಲು, ಇವು ಡಿಸ್ಟಿಕ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಅಂತೀವಲ್ಲಪ್ಪ, ಇಂಟರ್ನ್ಯಾಷನಲ್ ಲೆವೆಲ್, ಆ ಥರ ಹೋದಂಥ ಸಂದರ್ಭದಲ್ಲಿ ನೌಕರಿ ಸಂಬಂಧಿ ವಿಜ್ಞಾಪನೋ ಮೇ ಉಸ್ಕೆ ಲಿಯೇ, ಅಂದರೆ ಅವನೇನಾದರೂ ಜಾಬಿಗೆ ಅಪ್ಲೈ ಮಾಡ್ದ ಅಂದರೆ ಆರಕ್ಷಣ್ ಕಿ ಸುವಿಧಾ. ಆರಕ್ಷಣ್ ಅಂದರೆ ರಿಸರ್ವೇಷನ್, ಮೀಸಲಾತಿಯ ಒಂದು ವ್ಯವಸ್ಥೆ ಇದೆ. ಸುವಿಧಾಯೇ ಬಹುವಚನ. ಆರಕ್ಷಣ್ ಅಂದ್ರೆ ಅರ್ಥ ಏನು? ಮೀಸಲಾತಿ. ಆ ರೀತಿ ಆಟ ಆಡಿದ್ದಾರೆ. ಉದಾಹರಣೆ, ಸತ್ಯರಾಜ್ ಹೋಗಿದ್ದಾನಪ್ಪ, ಅವ್ನು ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದ, ಅಲ್ಲೂ ಮೆಡಲ್ ಮಾಡ್ದ ಅಂತ ಹೇಳಿದರೆ ಅವನಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾಗ್ತದೆ? ಅವನ SSLC ಮುಗಿಸಿಯೋ PUC ಮುಗಿಸಿಯೋ ಏನೋ ಇನ್ನೂ ಒಂದು ಉನ್ನತವಾದ ಸ್ಥಾನಮಾನವನ್ನು ಗಳಿಸ್ದ ಅಂದರೆ, ಸಾಧನೆ ಮಾಡಿದ್ರೆ ಅವನಿಗೆ ಏನು ಸ್ಪೋರ್ಟ್ಸ್ ರಿಸರ್ವೇಷನ್ ಕೋಟಾ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯನ್ನು ಕೊಡ್ತಾರೆ. 5%, 10% ಆ ರೀತಿಯಲ್ಲಿ ಏನು ಮಾಡ್ತಾರೆ?
ವ್ಯವಸ್ಥೆ, ಸುವಿಧಾ ಅಂದರೆ ಫೆಸಿಲಿಟೀಸ್, ಹಲವಾರು ಫೆಸಿಲಿಟೀಸ್ ಇರುತ್ತೆ. ಉದಾಹರಣೆ ನಮ್ಮಲ್ಲಿ ದೀಕ್ಷಿತ ಚೆನ್ನಾಗಿ ಆಡ್ತಾಳೆ, ಚಂದನ ಚೆನ್ನಾಗಿ ಆಡ್ತಾಳೆ, ಹೌದಲ್ಲ ಚಂದು? ನೀವೆಲ್ಲರೂ ಏನು ಮಾಡ್ಬೋದು, ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಆಟಗಾರರು ಆಗ್ಬೋದು, ಸಾಧನೆಯನ್ನ ಮಾಡ್ಬೋದು. ಅರ್ಥ ಆಯ್ತಲ್ಲ? ನಮ್ಮ ಕ್ರೀಡಾ ಸಾಧಕರು ಅಂದ್ರೆ ನಮ್ಮ ಸ್ಕೂಲಲ್ಲೂ ಭಾಳ ಜನ ಇದ್ದೀರ. ನೀವೇನು ಕರೆಕ್ಟಾಗಿ ಏನು ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನೋಡಿ. ಅಷ್ಟೇ ಅಲ್ಲದೆ ಅವರಿಗೆ ನೌಕರಿಯಲ್ಲಿ ರಿಸರ್ವೇಶನ್ ಬಂತು ಅಂತ ಇಟ್ಕೊಳ್ಳಿ. ಇದು ನಹಿ ಇಷ್ಟಲ್ಲದೆ ಹವಾಯಿ ಜಹಾಜ್, ಅವನೇನಾದರೂ ಬೇರೆಡೆ ಪ್ರಯಾಣ ಮಾಡ್ತಾನೆ ಅಂದರೆ ಅವನಿಗೆ ಎಲ್ಲಿ ಹವಾಯಿ ಜಹಾಜ್ ಅಂದ್ರೆ ಏನು, ಏರೋಪ್ಲೇನ್ ಅಂತ ಕರಿತೀವಲ್ಲಪ್ಪ, ಅವನು ಯಾತ್ರಿಯಾಗಿ ಕೆಲಸ ಮಾಡಿದೆ ಎಂಥದ್ದು ಹೋಗ್ತಾನೆ ಅಂದರೆ ಅವನಿಗೆ ಅಲ್ಲಿ ರಿಸರ್ವೇಶನ್ ಇರುತ್ತೆ. ಗೊತ್ತಾಯ್ತಾ? ಹೊರ ರಾಜ್ಯಗಳಿಗೆ ಹೋಗ್ತೀನಿ ಅಥವಾ ಹೊರ ರಾಷ್ಟ್ರಕ್ಕೆ ಹೋಗ್ತೀನಿ, ಸಫರ್ ಯಾತ್ರೆ ಜರ್ನಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ವಿಶೇಷವಾದ ಮೀಸಲಾತಿ, ಇಷ್ಟು ಪರ್ಸೆಂಟ್ ಅವನಿಗೆ ಏನು ಟಿಕೆಟಲ್ಲಿ ದರದಲ್ಲಿ ಏನು ಕೊಡ್ತಾರೆ, ಕನ್ಫ್ಯೂಷನ್ ಏನು ಕೊಡ್ತಾರೆ, ರಿಯಾಯಿತಿಯನ್ನು ಕೊಡ್ತಾರೆ, ರಿಯಾಯಿತಿ ಇರ್ತತಿ. ಗೊತ್ತಾಯ್ತಾ? ಇನ್ನೊಂದು ಫೆಸಿಲಿಟಿ ಯಾರಿರುತ್ತೆ, ಯಾರು ಹೇಳ್ತೀರಾ? ಬರೀ ಕ್ರೀಡಾಳುಗಳಲ್ಲಿ ಸೈನಿಕರು ಗೊತ್ತಲ್ವ ನಿಮಗೆ, ಅವ್ರಿಗೂ ಗೊತ್ತಾಯ್ತಾ? ಕೈ ಕಂಪನಿಯ ಇಷ್ಟೇ ಆ ಕ್ರೀಡಾ ಸಾಧಕರಿಗೆ ಅಂತ ಆಟಗಾರರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪುರಸ್ಕಾರ ಕೊಡೋದಲ್ಲದೆ ರಿಸರ್ವೇಶನ್ ಕೋಟಾದಲ್ಲಿ ಅವರಿಗೆ ನೌಕರಿಗಳನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಹೊರಗೆ ಏನಾದರೂ ಯಾತ್ರೆ ಅಥವಾ ಜರ್ನಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹವಾಯಿ ಜಹಾಜೊಮ್ಮೆ ಅಂದರೆ ಏರೋಪ್ಲಾನ್ಗಳಲ್ಲಿ ವಿಮಾನಗಳಲ್ಲಿ ಏನು ಕೊಡ್ತಾರೆ, ಅವರಿಗೆ ಕನ್ಸೆಷನ್ ಇರುತ್ತೆ, ರಿಯಾಯಿತಿ ಇರುತ್ತೆ. ಅಷ್ಟೇ ಅಲ್ಲದೆ ಹಲವಾರು ಕಂಪನಿಗಳು ಏನು ಮಾಡ್ತವೆ, ಉತ್ತಮವಾಗಿರ್ತಕ್ಕಂಥ ಆಟಗಾರರನ್ನ ಗುರುತಿಸ್ಬಿಟ್ಟು ಏನು ಮಾಡ್ತಾರೆ, ಆ ಕಂಪನಿಯ ವತಿಯಿಂದ ಉಂಕಿ ಪ್ರತಿನಿಧಿ ಕೆ ರೂಪ ಮೇ ಅಡ್ವರ್ಟೈಸ್ ಜಾಹೀರಾತು ನೋಡ್ತೀರಲ್ವಾ? ಹೌದಾನೆ? ನೀವು ನೋಡ್ತೀರಾ, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ನಾವು ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಕ್ರಿಕೆಟಿಗ ಆಗಿರ್ತಕ್ಕಂಥ ಕಪಿಲ್ ದೇವ್ ಕೇಳಿದ್ದೀರಾ? ಅವರು ಬಹಳ ಫೇಮಸ್. ಗೊತ್ತಾಯ್ತಾ? ಬೂಸ್ಟ್ ಈಸ್ ಅವರ್ ಎನರ್ಜಿ ಅಂತ, ಹೌದಾ? ಹಾರ್ಲಿಕ್ಸು, ಬೂಸ್ಟು, ಬೋನ್ವಿಟಾ, ಆಮೇಲೆ ಇನ್ನೂ ತರಾವರಿಯಾಗಿರ್ತಕ್ಕಂತಹ ಒಂದು ಜಾಹೀರಾತುಗಳು, ಶೂಸು ಎಲ್ಲ ಕೊಡ್ತಾರೆ, ಗೊತ್ತಲ್ಲ? ಮಹೇಶ್ ಸಿಂಗ್ ಧೋನಿ ಯಾರು ಕೊಡ್ತಾರೆ, ಹೌದಾನೆ? ಈ ರೀತಿ ಜಾಹೀರಾತುಗಳಿಗೆ ಪ್ರತಿನಿಧಿಯಾಗಿ ಏನು ಮಾಡ್ತಾರೆ, ಆಟಗಾರರನ್ನ ಪ್ರತಿನಿಧಿಯ ರೂಪದಲ್ಲಿ ಕಂಪನಿಗಳು ಏನು ಮಾಡ್ತವೆ, ನೇಮಕ ಮಾಡ್ತವೆ. ನೋಡ್ತಿರಲ್ಲ ಪ್ರತಿನಿತ್ಯ. ಈ ರೀತಿಯ ಹಲವಾರು ಪ್ರಯೋಜನಗಳಿರೋದನ್ನು ನಾವು ಕಾಣ್ಬೋದು. ನಿಮಗೆ ಗೊತ್ತಾಯಿತು? ಆರೋಗ್ಯವಾಗಿರಬೇಕು ಅಂದರೆ ನಾವು ಸುಂದರವನ್ನು ಮುಂದಾಗಿಸ್ಕೋಬೇಕು. ಹಲವಾರು ರೀತಿಯ ಕ್ರೀಡೆಯ ವಿಧಗಳನ್ನು ನೋಡಿದ್ವಿ, ನಾವು ಯಾವ್ಯಾವ ಅಂತ ಗೊತ್ತಾಯಿತು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದು ಗೊತ್ತಾಯಿತು. ಅಷ್ಟೇ ಅಲ್ಲದೆ ಜೀವನ್ ಮೇ ಏನು ಮಹತ್ವಪೂರ್ಣವಾದದ್ದು ಅನ್ನೋದನ್ನು ನೋಡೋಣ. ಜೀವನ್ ಮೇ ಖೇಲೋ ಕಾ ಮಹತ್ವಪೂರ್ಣ ಸ್ಥಾನ ಹೋತಾ ಹೈ. ಕ್ರೀಡೆ ಅಂದರೆ ಯಾವುದೋ ಜೂಟ್ಮಟ ಆಡಿದ್ರೆ ಆಟ ಆಗಲ್ಲ, ಅದು ಗೊತ್ತಾಯ್ತಲ್ಲ? ಅದಕ್ಕೆ ಹೇಳೋದು ಕ್ರಮಬದ್ಧವಾಗಿ ಚೆನ್ನಾಗಿ ಆಟ ಆಡ್ರಿ ಅಂತ. ಈವ್ನಿಂಗ್ ಟೈಮ್ ಬಿಡ್ತೀವಲ್ಲ, ಸುಮ್ಮನೆ ಕೂತಲ್ಲಿ ಆಟ ಆಡ್ತಿರ್ತೀರ ನೀವು ಅಲ್ವಾ? ಆ ಥರದ ಆಟಗಳೆಲ್ಲ ದೇಹ ತಣಿಬೇಕು, ಮನಸ್ಸು ತಣಿಬೇಕು. ಹೇಗಿರಬೇಕು ನಾವು ಆಟ ಆಡೋದು? ದೇಹ ತಣಿದು ಮನಸ್ಸು ತಣಿಬೇಕು. ಗೊತ್ತಾಯ್ತಾ? ಅದನ್ನ ಆಟ ಅನ್ನೋದು. ನೀವು ಆಟ ಆಡ್ತಿರಲ್ಲ, ಅದೆಲ್ಲ ಆಟ ಅಲ್ಲ. ಜೀವನ್ ಮೇ ಖೇಲೋ ಕಾ ಮಹತ್ವಪೂರ್ಣ ಸ್ಥಾನ ಹೈ. ಖೇಲ್ ಛಾತ್ರ ಜೀವನ್ ಮೇ, ಅದು ಎಕ್ಸ್ಪೆಷಲಿ ಕ್ರೀಡೆ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದ ಅಂಗ. ಯಾಕೆಂದರೆ ಇವಾಗ ನೀವು ಆಟ ಆಡೋಂಥ ಯಾವುದು ಕ್ರಿಕೆಟು, ವಾಲಿಬಾಲು, ಥ್ರೋಬಾಲು, ಖೋ ಖೋ, ಕಬಡ್ಡಿ ಆಡ್ತೀರಾ ಅಂದರೆ ಇನ್ನು 2 ಇಯರ್ಸ್ ನಂತರ ಅಥವಾ ಆಫ್ ಮ್ಯಾರೇಜ್ ನನ್ನ ಏಜಿಗೆ ನೀವು ಆಟ ಆಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಈ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆ ಏನಿದೆ ಬಹಳ ಮಹತ್ವಪೂರ್ಣವಾದ ಒಂದು ಅಂಗ. ಹಾಗಾಗಿ ನಾವೆಲ್ಲ ಅದಕ್ಕೆ ಭಾಗವಹಿಸಬೇಕು. ಯಾಕೆ? ಖೇಲೋದ್ವಾರ, ಕ್ರೀಡೆಗಳ ಮೂಲಕ, ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಧೈರ್ಯ, लगन, परिश्रम, उत्साह, परस्पर सहयोग की भावना पैदा होती है. ಯಾಕೆ ಮಿಸ್ ವಿದ್ಯಾರ್ಥಿ ಜೀವನದಲ್ಲಿ ಅಂತ ಹೇಳೋದಕ್ಕೆ ನಿನಗೆ ಹೇಳಿದೆ ನಾನು. ಈಗ ನಾನು ಆಟ ಆಡೋಕ್ಕಾಗ್ತದ? ನಾನು ನಿಮ್ಮ ವಯಸ್ಸಿನಲ್ಲಿ ಅಥವಾ ಬಾಲ್ಯದಲ್ಲಿ ಆಟ ಆಡಿದ್ದೀನಿ ಎಲ್ಲವನ್ನು, ಹೊತ್ತಾನೆ? ಅದೀಗ ಆಡಲಿಕ್ಕಾಗಲ್ಲ ಅಲ್ವಾ? ಅದು ಎಕ್ಸ್ಪೆಷಲಿ ಸ್ಟೂಡೆಂಟ್ ಲೈಫಲ್ಲಿ ಯಾಕೆ ಇದು ಕ್ರೀಡೆ ಬಹಳ ಮಹತ್ವಪೂರ್ಣವಾದ ಒಂದು ಅಂಗ ಅಂತ ಹೇಳಿದ್ರೆ, ನೀವು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಮಲ್ಲಿ ಉತ್ತಮವಾಗಿರ್ತಕ್ಕಂತಹ ಗುಣಗಳು ಉತ್ಪನ್ನ ಆಗ್ತವೆ, ಬೆಳವಣಿಗೆ ಆಗ್ತವೆ. ಅಂತ ಗುಣಗಳು ಯಾವುದು? ಧೈರ್ಯ ಬರುತ್ತೆ, ಲಗನ್ ತಲ್ಲೀನತೆ ಬರುತ್ತೆ, ಶ್ರಮ, ಇಷ್ಟು ಪಾಯಿಂಟ್ಸ್ ಅಲ್ಲಿ ಹೋಗ್ಬಿಡುತ್ತಲ್ಲ
ಅಂತೇಳಿ ಶ್ರಮಕ್ಕೆ ಆಟ ಆಡ್ತೀರ ಅಲ್ವಾ? ಉತ್ಸಾಹ ಹೆಚ್ಚುತ್ತೆ, ಪರಸ್ಪರ ಸಹಯೋಗಿ ಭಾವನೆ, ಒಬ್ರಿಗೊಬ್ರು ಟೀಮ್ ವರ್ಕ್. ಒಂದು ಟೀಮಲ್ಲಿ ಆಟ ಆಡ್ತಿರ್ತೀವಿ ಅಂತಂದಾಗ ಟೀಮಲ್ಲಿ ಒಬ್ರಿಗೊಬ್ರು ಏನು ಕೊಡ್ತೀವಿ? ಸಹಕಾರವನ್ನ ಕೊಡ್ತೀವಿ. ಇದೆಲ್ಲ ಗುಣಗಳು ನಿಮ್ಮಲ್ಲಿ ಬೆಳೀತವೆ, ವಿಕಾಸವನ್ನ ಹೊಂದುತ್ತವೆ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಏನು ಕ್ರೀಡೆ ಒಂದು ಮಹತ್ವಪೂರ್ಣವಾದ ಅಂಗವಾಗಿದೆ ಅಂತ ನಾ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಅಷ್ಟೇ ಅಲ್ಲ, ನೀವು ಕೇವಲ ವಿದ್ಯಾರ್ಥಿ ಜೀವನ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ. ನಿಮಗೆ ಬರೀ 8th 9th 10th ಅಷ್ಟಲ್ಲ, PUC ಲೆವೆಲ್ಗೆ ಹೋದಾಗೂ ಏನು ಮಾಡ್ಬೋದು? ನೀವು ಒಳ್ಳೆಯ ಸಾಧನೆಯನ್ನ ಕ್ರೀಡೆಯಲ್ಲಿ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇಲ್ಲಿ ಸುಮಾರು ರೀತಿ ನೋಡ್ತೇವೆ. ಹಾಗಾಗಿ ಈ ವಿದ್ಯಾಲಯ ಶಿಕ್ಷಾ ದ್ವಾರ ಅನೇಕ ವಿಷಯೋं का ज्ञान प्राप्त होता है. ಇಲ್ಲಿ ಹಲವಾರು ರೀತಿಯ ವಿಚಾರಗಳು ನಿಮಗೆ ತಿಳಿದು ಬರುತ್ತೆ, ಒಳ್ಳೆಯ ಗುಣಗಳ ವಿಕಾಸನೂ ಸಹ ಹೊಂದುತ್ತೆ. ನೆಹರು ಅವರ ಅನುಸಾರ, ನೆಹರು ಗೊತ್ತಲ್ವ ನಿಮಗೆ? ಆ ನೆಹರು ಅವರ ಪ್ರಕಾರ ಏನಪ್ಪ ಕ್ರೀಡೆ ಅಂದರೆ स्वस्थ रहने के लिए और गांधी जी के अनुसार, ಅವರಿಬ್ಬರ ಅನುಸಾರ हमारे अंगों को कसरत होती है. ನಾನು ಆಗಲೇ ಹೇಳಿದೆ ನಿಮಗೆ 8ನೇ ತರಗತಿ ಒಂದು ಪಾಠದ ಉದಾಹರಣೆಯನ್ನು ಕೊಟ್ಟು, ಆಟ ಆಡೋದ್ರಿಂದ ಅಥವಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಅವಯವಗಳಿಗೆ ಏನಾಗುತ್ತೆ? ವ್ಯಾಯಾಮ. ಕಸರತ್ತು ಅಂದ್ರೆ ಏನು? ವ್ಯಾಯಾಮ. ಕಸರತ್ತಾಗುತ್ತೆ, ನಾವು ಇಷ್ಟಪುಷ್ಟರಾಗ್ತೀವಿ ಅಂತ, ದಷ್ಟಪುಷ್ಟರು ಆರೋಗ್ಯವಂತರು ಆಗ್ತೀವಿ. ಹಾಗಾಗಿ ನಾವು ಒಳ್ಳೆ ಆರೋಗ್ಯ ಪಡಿಬೇಕು ಅಂದರೆ ಹಲವಾರು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಖೇಲೋ ದ್ವಾರ हम नाम कमा सकते, साथ साथ धन भी. ನೋಡಿ, ಕ್ರೀಡೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಸಾಕಷ್ಟು. ಆರೋಗ್ಯವಂತಾಗಿರ್ತೀವಿ, ತನು ಮನ ಶುದ್ಧವಾಗಿರ್ತದೆ, ಚೆನ್ನಾಗಿರ್ತೀವಿ. ಅಷ್ಟೇ ಅಲ್ಲದೆ ಹೆಸರು ಬಳಸ್ಬೋದು. ಮತ್ತೇನು? ನೌಕರಿ ಸಿಗುತ್ತೆ ಅಲ್ವಾ? ರಿಯಾಯಿತಿ ಸಿಗುತ್ತೆ, ವಿನಾಯಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಏನು? ಧನ್ ಬಿ ಕಮಾ ಸಕ್ತೆ. ನಾವು ಹಣವನ್ನು ಸಹ ಹೆಸರಿನ ಒಟ್ಟೊಟ್ಟಿಗೆ ಏನು ಗಳಿಸ್ಬೋದು? ಹಣವನ್ನು ಗಳಿಸ್ಬೋದು. ಯಾಕೆ? ಆಜ್ಕಲ್ ಹಿಂದಿನ ದಿನಮಾನಗಳಲ್ಲಿ ನಾವು ಚಿಕ್ಕವರಿದ್ದಾಗ ಏನು ಆಟ ಆಡ್ತಿದ್ವು ಅಷ್ಟೇ. ಬಟ್ ಈಗ ನಿಮಗೆ ಸಾಕಷ್ಟು ಪ್ರಸಿದ್ಧಿ ಉಂಟು, ಹೌದಾನೆ? आजकल खेलों को प्रोत्साहित देने के लिए विद्यालयों में खेल दिवस का आयोजन होता है. ನಮಗೇನು ಸ್ಕೂಲ್ ಆ್ಯನ್ಯುವಲ್ ಡೇ ಮಾಡುವಾಗ ಮಾತ್ರ ಒಂದಷ್ಟು ಆಟ ಆಡ್ಸರಪ್ಪ, ಅಷ್ಟೇ ಗೊತ್ತಿತ್ತು. ಇವಾಗ ಹಾಗಲ್ಲ. ಕ್ರೀಡಾ ದಿವಸ್, ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ. ಅದನ್ನು 3-4 ದಿನಗಟ್ಟಲೆ ಎಲ್ಲ ಮಕ್ಕಳು ಭಾಗವಹಿಸಲಿ, ಅವರಲ್ಲಿರ್ತಕ್ಕಂಥ ಕ್ರೀಡಾ ಮನೋಭಾವ ಹೆಚ್ಚಲಿ ಅನ್ನೋ ಸಲುವಾಗಿ ವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ ಡೇ, ಖೇಲ್ ದಿವಸ್ ಅಂದ್ರೆ ಅರ್ಥ ಏನು? ಸ್ಪೋರ್ಟ್ಸ್ ಡೇ ಅಂತ ಆಯೋಜಿಸಲಾಗುತ್ತೆ. ಜೀತನೆ ವಾಲೆ ಬಚ್ಚೋ ಕೋ ಪುರಸ್ಕಾರ ದಿಯಾ ಜಾತಾ ಹೈ. ಆ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಗೆಲ್ಲುವಂತ ಮಕ್ಕಳಿಗೆ ಹಲವಾರು ಪ್ರೈಸ್ಗಳನ್ನ ಕೊಡಲಾಗುತ್ತೆ. ಚಾಂಪಿಯನ್ಶಿಪ್ ಅಂತ ಕೊಡ್ತಕ್ಕಂಥಲ್ಲ, ಅವ್ರು ಯಾರಿಗೆ ಕೊಡ್ತಾರೆ? ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೋ ಆ ಮಗುವಿಗೆ ಏನು ಮಾಡ್ತಾರೆ? ಚಾಂಪಿಯನ್ಶಿಪ್ ಅಂತ ಕೊಡ್ತಾರೆ ಅಲ್ವಾ? ಕ್ರಿಕೆಟಲ್ಲಿ ಏನಂತ ಕೊಡ್ತಾರೆ? ಮ್ಯಾನ್ ಆಫ್ ದ ಮ್ಯಾಚ್. ನೋಡಿ ಅಂತಾನೆ ಆ ರೀತಿ. ಯಾಕೆ? ಅವೆಲ್ಲ ಕೂಡ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ನಾಯಕತ್ವದ ಗುಣ ಪ್ರಶಂಸಿದಾಗುತ್ತೆ, ಅವರನ್ನು ಪ್ರೋತ್ಸಾಹಿಸಿದಾಗುತ್ತೆ ಅನ್ನೋ ಸಲುವಾಗಿ ಶಾಲಾ ಕಾಲೇಜುಗಳಲ್ಲಿ ನಾವೇನು ಮಾಡ್ತೀವಿ? ಖೇಲ್ ದಿವಸ್ ಆಯೋಜನೆ किया जाता है. ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಿ, ಎಲ್ಲರನ್ನೂ ಆಟ ಆಡಿಸ್ತೀವಿ. ಅಷ್ಟೇ ಅಲ್ಲದೆ ಅವರಿಗೆ ಹುರಿದುಂಬಿಸ್ಲಿಕ್ಕೆ ಸಲುವಾಗಿ ಅವ್ರಿಗೇನು ಈ ರೀತಿಯ ಒಂದು ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಗುಣಗಳು ಬೆಳೀಲಿ ಅಂತ ಏನು ಮಾಡ್ತೀವಿ ನಾವು? ಚಾಂಪಿಯನ್ಶಿಪ್ ಎಲ್ಲ ಕೊಡುವಂತಹದ್ದು. ಹಾಗಾಗಿ ಸಭಿ ಬಚ್ಚೋ, ಇದರ ಉದ್ದೇಶ ಇಷ್ಟೇ, ಎಲ್ಲ ಮಕ್ಕಳು ಸಹ ಭಾಗವಹಿಸಲಿ, ಹಾಗೆ ಸ್ವಸ್ಥ ಬನ್ನಿ, ಎಲ್ಲರೂ ಆರೋಗ್ಯದಿಂದ ಇರಲಿ. ಹೇಳಲಾಗುತ್ತೆ ಒಂದು ಮಾತು ಯಾವಾಗಲೂ ಸದಾ, ಸ್ವಸ್ಥ ಶರೀರ ಮೇ ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋಗ್ತಾ. ಇದನ್ನು ಬಹಳ ಸರಳವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ನೆಲೆಸಲಿಕ್ಕೆ ಸಾಧ್ಯ. ಇವೆರಡು ಸಹ ಏಕೀ ಸಿಕ್ಕೆಗೆ 2 ಪೈರುವೆ, ಒಂದೇ ನಾಣ್ಯದ 2 ಮುಖ. ತನು ಮತ್ತು ಮನ, ಗೊತ್ತು ತಾನೆ? ಅವೆರಡು ಬೇರ್ಪಡಿಸಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನಾವೆಲ್ಲರೂ ಏನು ಮಾಡಬೇಕು? ಕ್ರೀಡೆಗಳಲ್ಲಿ ಪಾಲ್ಗೊಂಡು ಆರೋಗ್ಯದಿಂದ ತುಂಬ ಚೆನ್ನಾಗಿ ಇರಬೇಕು. ಅಷ್ಟೇ ಅಲ್ಲದೆ तन मन दोनों स्वस्थ बनाने के लिए खेलना अत्यंत आवश्यक है. ನಾವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ತನು ಮತ್ತು ಮನದಿಂದ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಆಟ ಆಡೋದು ತುಂಬ ಪ್ರಮುಖ. ನೋಡಿ, ನಿಮಗೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಸುಮಾರು ಪ್ರಕಾರಗಳನ್ನು ಹೇಳ್ಕೊಟ್ಟಿದ್ದೇನೆ, ಹಾಗೆ ಆಕ್ಟಿವಿಟಿನೂ ಸಹ ಕೊಟ್ಟಿದ್ದೀನಿ. ಅಂದೇನಪ್ಪ ಏನು ಮಾಡಬೇಕಂದ್ರೆ ಹಲವಾರು ವಿಧಗಳೇನಿದೆ, ಶಾರೀರಿಕವಾಗಿ ಸಾಮೂಹಿಕ, ಇವೆಲ್ಲ ಒಂದೇ ರೀತಿಯಲ್ಲಿ ಬರುತ್ತೆ, ಅದು ಒಂದೇ ರೀತಿಯಲ್ಲಿ. ಇದು ಇಂಡೋರ್ ಗೇಮ್ಸ್ ನೋಡಿ, ಇದು ಪಗಡೆ ನೀವು ನೋಡಿಲ್ಲ ಅನ್ನೋ ಸಲುವಾಗಿ ಈ ಪಿಕ್ಚರನ್ನು ನಾನು
ನಿಮಗೆ ತೋರಿಸ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ? ಹಲವಾರು ವಿಧಗಳನ್ನ ನಾವು ನೋಡಿದ್ವಿ. ಅಂಥ ವಿಧಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಆಗಲೇ ನಿಮಗೆ ಹೇಳಿದೆ, ಇದು ಸಾಮಾನ್ಯ ನೀವು ನೋಡ್ಲಿಕ್ಕಿರಲಾರು. ಇದು ಪಗಡೆ ಆಟ ಅಂತ ಕರಿತೀವಿ. ಪಾಸ ಅಂತ ಬಂತಲ್ವ ಅಲ್ಲಿ, ಇಂಡೋ ಗೇಮ್ ಅಥವಾ ವೈಯಕ್ತಿಕ ಆಟಗಳಲ್ಲಿ ಅಥವಾ ಒಳಾಂಗಣ ಆಟದಲ್ಲಿ ಬರ್ತಕ್ಕಂಥ ಆಟಗಳಿವೆ. ಯಾವುದು? ಕೇರಂ, ಇದು ಚೆಸ್ ವೈಸೈ, ಶತರಂಜ್ ಅಂದ್ರೆ ಅಲ್ವಾಗಲೇ, ಶತರಂಜ್ ಹಿಂದಿ ವರ್ಡ್. ಶತರಂಜ್ ಅಂದ್ರೇನು? ಚೆಸ್. ಇಲ್ಲಿ ಪಗಡೆ ಅಂತ ಕರೀತಾರೆ ಇದನ್ನ, ಪಗಡೆ. ಪಾಸ ಅಂದ್ರೆ ಏನರ್ಥ? ಪಗಡೆ. ಮಹಾಭಾರತದಲ್ಲಿ ಶಕುನಿ ಆಡ್ತಾನಲ್ವಾ, ಶಕುನಿ ಮಹಾರಾಜನ ಆಟ ಇದು ಪಗಡೆ. ಪಗಡೆ ದಾಳುಗಳಿದೆ ಅಲ್ವಾ, ಈ ತರ ಇರ್ತದೆ. ಇದು ತುಂಬಾ, ಅದಕ್ಕೆ ಹೇಳಿದ್ದು ಲೋಕಪ್ರಿಯ. ಈ ಎಲ್ಲ ಆಟಗಳು ಸಹ ಇಂಡಿಯಾದಲ್ಲೇ ಉದ್ಭವ ಆಗಿದ್ರು ಸಹ, ಅಥವಾ ಎಂಥದ್ದು ಹುಟ್ಟಿದ್ರು ಸಹ, ಇದರ ಉಗಮ ಇಂಡಿಯಾದಲ್ಲಿದ್ರು ಸಹ, ಎಲ್ಲ ರಾಷ್ಟ್ರದಲ್ಲೂ ಸಹ ಅಥವಾ ಲೋಕಕ್ಕೆ ಪ್ರಿಯವಾದಂಥ ಆಟಗಳಿದೆಲ್ಲ. ಅರ್ಥ ಆಯ್ತಲ್ಲ? ಕ್ರಿಕೆಟ್ ಆಗಲಿ ಮತ್ತೊಂದು ಇಂಥ ಆಟಗಳು. ಇದು ಕ್ಯಾರಮ್ ನೋಡಿದ್ದೀರಾ, ಇಲ್ಲಿ ನೋಡಿ, ಥ್ರೋಬಾಲ್, ವಾಲಿಬಾಲ್ ಕಾಣಿಸ್ತಿದೆಯಲ್ಲ. ಎಲ್ಲರೂ ಎಂತೆಂಥ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಳಿಸ್ತಾರೆ. ಒಲಿಂಪಿಕ್ ಆಗಿರ್ಬೋದು ಅಲ್ವಾ, ತೀರ್ಚಲಾನ, ಗೊತ್ತಾನೆ, ಸುಮಾರು ರೀತಿಯ ಆಟಗಳನ್ನು ನಾವೆಲ್ಲ ನೋಡ್ತೀವಿ. ಇವೆಲ್ಲ ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್. ಹಾಗೆಯೇ ನಾವು ಮೊದಲೇ ಹೇಳಿದ ಹಾಗೆ ನಾವು ಹಾಕಿಯ ಪಿತಾಮಹ ಅಂತೇಳಿ ಕರೆಯತಕ್ಕಂಥ ಮೇಜರ್ ಧ್ಯಾನ್ ಚಂದ್ರನ್ನ ಕಾಣ್ತೀವಿ. ನಮಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಇದು ಇದರಲ್ಲಿ ಉಗಮ ಇದೆ ಅಂತ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ನಮಗಷ್ಟು ಪರಿಚಯ ಇರಲಿಲ್ಲ. ತದನಂತರದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಆಟ ಅಂದರೆ ಯಾವುದು? ಹಾಕಿ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಮ್ಮ ಭಾರತ ಹಲವಾರು ಕ್ರೀಡೆಗಳ ಒಂದು ಉಗಮ ಸ್ಥಾನ ಆಗಿದೆ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದರೆ, ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಿಕೊಳ್ಳೋದರೊಟ್ಟಿಗೆ ಆರೋಗ್ಯವಾಗಿ, ಮಾನಸಿಕ ಮತ್ತು ದೈಹಿಕವಾಗಿ ಸಬಲರಾಗಬೇಕು ಅಂದರೆ ನಾವು ಈ ಸೂತ್ರವನ್ನು ನಾವು ಉದಾಹರಿಸೋದಕ್ಕೆ. ಯಾವುದೊಂದು ಸೂತ್ರ? खेलो कूदो स्वस्थ रहो. ಧನ್ಯವಾದ.